ಸೊ ಗೈಸ್, ನನ್ನ ಹಿಂದಿ ಸಾಂಗ್ಸ್ ಕೇಳಿ ಬೆಚ್ಚ ಬೀಳಬೇಡಿ. ಒಂದೇ ಸಾಂಗ್ ಹಾಡ್ಲ ಹಮ್ ದೋನೋ ಕಹೀ ಕೆ ಮಿಲ್ ಜಾಯೆಂಗೆ ಏಕ್ ದಿನ್. ಸಿಂಗರ್ ಆಗ್ಬೋದು ಅನ್ನಿಸ್ ಕಾಣಿಸುತ್ತೆ. ಸಿಂಗರ್ ಆಗ್ಬೋದಲ್ಲ. ಹೆವಿ ಹಾಡು ಬಿಡಪ್ಪ ಇದು. ಕೊಕ್ಕ ದನಿ ಮಾಡ್ಕೊಂಡೆ ನನಗೆ ಒಂದೆರಡು ಹಾಡು ಭಯಪಟ್ಟದವು ಅವು. ಸೊ ಗೈಸ್, ಇದೊಂದು ಹಾಡು ಏನಪ್ಪ ಅದಂತಂದ್ರೆ हम तेरे बिन अब रह नहीं सकते, तेरे बिना क्या वजूद मेरा. ಸೊ ನೀವು ಹಾಡ್ರಿ, ಸೊ ಫೀಲ್ ಮಾಡಿರಿ, ಹಾಡ್ರಿ, ಸೊ ಕೇಳ್ರಿ. ಸೊ ಗೈಸ್, 3 ದಿನ ಆಯಿತು ಡ್ಯಾಮಕನಿ ಬರತ್ತೆ, ಕಂಟಿನ್ಯೂ ಬೇಸರಗಾಸಿ. ಸೊ ಗೈಸ್, ಸಿಂಪಲ್ ಹಾಡೀನಿ. ಸೊ ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಗೆ ಸ್ವಾಗತ. ಸೊ ಗೈಸ್ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದ್ರೆ, ಸೊ ಬನ್ನಿ ಹೇಳ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಹಾಕೊಂಡು ಬನ್ನಿ. ಸೊ ಗೈಸ್ ಏನಪ್ಪ ಅಂತಂದರೆ, ಸೊ ಇವತ್ತಿನ ಕಂಟೆಂಟ್ ಏನು ಬಂದುಬಿಟ್ಟು ಅಂತ ಹೇಳ್ಬೇಕಂತಂದ್ರೆ, ಸೊ 2 ಹಿಂದಿ ಸಾಂಗ್ಸ್ ಹಾಡ್ತಿದ್ದೀನಿ. ಬನ್ನಿರಿ, ನನ್ನ ಹಿಂದಿ ಸಾಂಗ್ಸ್ ಕೇಳಿ ಗೈಸ್, ಬನ್ನಿರಿ. ಸೊ ಗೈಸ್, ನನ್ನ ಹಿಂದಿ ಸಾಂಗ್ಸ್ ಕೇಳಿ ಬೆಚ್ಚ ಬೀಳಬೇಡಿ. ಸೊ ಏನಪ್ಪ ನಂದು ಒಂದೇ ಹಾಡು ಅಂತಂತಂದ್ರೆ, ಸೊ ಹಿಂದಿ ಹಾಡಲೇ ಸಿಂಗರ್ ಆಗ್ಬೇಕಂತ ಒಂದೇ ಸಾಂಗ್ ಹಾಡ್ಲೆ ಹಮ್ ದೋನೋ ಕಹೀ ಕೆ ಮಿಲ್ ಜಾಯೆಂಗೆ ಏಕ್ ದಿನ್, ಹಮ್ ದೋನೋ ಕಾ ಮೈ ಹೂಂ ಜಿಂದಾ दर्द दिलों को हम हो जाती, मैं सुंदर हम हो जाती, मैं ಅಷ್ಟೇ. ಸಿಂಗರ್ ಆಗ್ಬೋದು ಅನ್ನಿಸ್ ಕಾಣಿಸುತ್ತೆ. ಸಿಂಗರ್ ಆಗ್ಬೋದಲ್ಲ. ಹೆವಿ ಹಾಡು ಬಿಡಪ್ಪ ಇದು. ಹೆವಿ ಹಾಡಿನಲ್ರ ಗೈಸ್. ನನ್ನ ಹಾಡಕ್ಕೆ ಇದು ನೀವು ಒಪ್ಪಿದಾನೆ. ಕೊಕ್ಕ ದನಿ ಮಾಡ್ಕೊಂಡೆ ಕೊಕ್ಕ ಮುಟ್ಟು ಚಂದ ಐತಲ್ಲ. ಏನು ಮಾಡೋಕ್ಕಲ್ಲ, ಒಂದು ಸ್ವಲ್ಪ ಸಿಂಗರ್ ಆಗಿ ಟ್ರೈ ಮಾಡ್ತೀನಿ ಈಗ. ನನಗೆ ಒಂದೆರಡು ಹಾಡು ಭಯಪಟ್ಟದವು ಅವು. ಒಂದೆರಡು ಕೇರಿಯೇ ಅದೊಂದು ಐತಿ, ಅದನ್ನೂ ಹಾಡ್ತಾನೆ ಬಿಡ್ರಿ. ಕೇಳಿ ನಂಗೆ ಬೆಚ್ಚ ಬೀಳ್ರಿ ಗೈಸ್. ಸೊ ಒಂಥರ ಹಾಡ್ಸ್ಬೋದು. ಇನ್ನೊಂದು ಲಿಯಪ್ಪಯ್ಯ ಅಂತ ಹಾಡಕ್ಕೆ ಬರೋಲ್ಲ. ಸೊ ಗೈಸ್, ಇದೊಂದು ಹಾಡು ಏನಪ್ಪ ಅದಂತಂದ್ರೆ, हम तेरे बिन अब रह नहीं सकते, तेरे बिना क्या वजूद मेरा, तुझसे जुदा कब हो जाएंगे, तो तुझसे हो जाएंगे जुदा, क्योंकि तुम ही हो, अब तुम ही हो जिंदगी, अब तुम ही हो. ಸೊ ಗೈಸ್ ಈ ಒಂದೆರಡು ಹಾಡು ಅದಾವಲ್ಲಿ ಮಸ್ತ್ ಕೇಳಕ್ಕೆ ಒಂಥರ ಫೀಲ್ ಬರುತ್ತೆ. ಸೊ ಕೇಳ್ರಿ. ಸೊ ಯಾವ ಪಿಕ್ಚರ್ ಏನು ಯಾವ ನೋಡಿ ಹಾಡೇನು ಏನಿಲ್ಲ. ಸೊ ಕಮೆಂಟ್ ಮಾಡಿರಿ. ಸೊ ಅಷ್ಟೇ ಹಾಡೋದು. ಸೊ ನೀವು ಹಾಡ್ರಿ, ಸೊ ಫೀಲ್ ಮಾಡಿರಿ, ಹಾಡ್ರಿ, ಸೊ ಕೇಳ್ರಿ. ಸೊ ಎಕ್ಸ್ಪರಿಮೆಂಟ್ ನೀವು ಮಾಡ್ಕೊಡಿ ಗೈಸ್. ಮಾಡಿ ನೋಡ್ರಿ ಒಂದು ಸಲ ಹಾಡ್ರಿ. ನಿಮ್ಮ ಧ್ವನಿ ನಿಮಗೆ ಹೇಗೆ ಅನ್ನಿಸ್ತದೆ, ಎಕ್ಸ್ಪರಿಮೆಂಟ್ ಆಗುತ್ತೋ ಹಾಡು ಟ್ರೈ ಮಾಡಿ ಒಂಥರ. ಸೊ ಏನೋ ಮಾಡಿರಿ ನೀವು. ಸೊ ಒಂಥರ ಚಾಲೆಂಜ್ ಥರ ತೊಗೊಂಡು ಮಾಡ್ಬೇಕು ಏನೋ ಮಾಡಿದ್ರು. ಸೊ ಎಕ್ಸ್ಪರಿಮೆಂಟ್ ಮಾಡಕತ್ತೆ ನಿಮ್ಗೆ, ನೀವು ಟ್ರೈ ಮಾಡ್ದಂಗೆ ಆಗುತ್ತೆ. ಸೊ ನೀವು ಎಕ್ಸ್ಪರಿಮೆಂಟು ಮಾಡೋಂಗಾಗತ್ತೆ. ಎಲ್ಲ ಮಾಡ್ಬೇಕು ಗೈಸ್, ಅನ್ನೆಸೆಸರಿ ಒಂದ್ಬಿಟ್ಟು ಓಕೆನಾ. ಸೊ ಗೈಸ್, 3 ದಿನ ಆಯಿತು ಡ್ಯಾಮಕನಿ ಬರತ್ತೆ, ಕಂಟಿನ್ಯೂ ಬೇಸರಗಾಸಿ. ಸೊ ಗೈಸ್, ಸಿಂಪಲ್ ಹಾಡೀನಿ. ಸೊ ಹೆಂಗೆ ಅನ್ನಿಸ್ತು ಹೇಳ್ರಿ. ಸೊ ಕಮೆಂಟ್ ಮಾಡಿರಿ. ಸೊ ಏನಿಲ್ಲ ಇಲ್ಲಿ ಬ್ಲಾಗ್ ಮಾಡೋಕ್ಕೆ, ಇಲ್ಲೇ ದವಾಖಾನೆ ಮುಂದೆ ಕುಂತ್ಕೊಂಡು ವಿಡಿಯೋ ಮಾಡಕ್ಕೆ. ಸೊ ನೋಡ್ಕೋಬೋದು. ಸೊ ಏನು ದವಾಖಾನೆ ಐತಿ ಇಲ್ಲೇ ಮುಂದೆ ಕುಂತ್ಕೊಂಡೆ ಸೊ ವಿಡಿಯೋ ಮಾಡಕ್ಕೆ. ಯಾಕೆ ಗೈಸ್? ಸೊ ಗೈಸ್, ಅಲ್ಲಿ ಸ್ಟಾಪ್ ಮಾಡಿದ್ದೆ ವಿಡಿಯೋ ಮಾಡೋದು. ಸೊ ಇಲ್ಲಿ ಸೊ ಗೈಸ್, ನಾ ಅಲ್ಲಿ ವಿಡಿಯೋ ಸ್ಟಾಪ್ ಮಾಡಿದ್ದೆ. ಸೊ ಅಲ್ಲಿ ಬೇಡ, ಮನೆಯೊಳಗೆ ಮಾಡೋದಾಯ್ತು. ಸೊ ಮಾಡತ್ತೀನಿ. ಸೊ ಅದು ಇಲ್ಲೇ ನಮ್ಮ ಹಿಂದಿನ ಮನೆ ಅಂತ ಸೊ ಮಾಡತ್ತೀನಿ. ಸೊ ಏನಪ್ಪ ಅಷ್ಟೇ. ಸೊ ಅಷ್ಟು ಇತ್ತಲ್ಲ ಇವತ್ತು ವಿಷಯ. ಸೊ ಅಷ್ಟು ಹಾಡೇನು ನಿಮ್ಗೆ. ಸೊ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿರಿ. ಸೊ ಸಿಂಪಲ್ಲಾಗಿ ಒಂದು 2 ಹಾಡು ಹಾಡೀನಿ ಅಷ್ಟೇ, ಬೇರೆ ಏನಿಲ್ಲ. ಸೊ ಸಿಂಪಲ್ ನಂಬೇನ್ರಿ, ಸಿಂಪಲ್ ಹಾಡು. ಸೊ ಅವು ಒಂದು ಹಾಡು ಕಂಟಿನ್ಯೂ ಕೇಳ್ತೀನಿ ನಾನು. ಸೊ ಅದಕ್ಕೆ
ಇದನ್ನು ಯಾಕೆ ಮಾಡಬಾರ್ದು ಅಂತ ಸೊ ಮಾಡಿದೆ ಅಷ್ಟೇ. ಸೊ ಗೈಸ್ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟೆ, ಯಾಕಂದ್ರೆ ಸುಸ್ತಾಗ್ಬಿಟ್ಟಿತ್ತು. ಸೊ ಇನ್ನೇನು ಮಾಡಿದ್ರೆ ಮಾಡೋಕ್ಕಾಗಲ್ಲ. ಸೊ ಮನೆ ಹೋಗಿ ಮಾಡಿಬಿಡೋಣ, ಮುಗ್ಸೋಣ, ಎಂಡ್ ಮಾಡೋಣ ಅಂತೇಳಿ ಸೊ ಮನೆಗೆ ಬಂದು ಸೊ ಮಾಡತ್ತೀನಿ. ಸೊ ಇವತ್ತೇನು ಜಾಸ್ತಿ ಮಾಡಿಲ್ಲ ಬ್ಲಾಗ್, ಸೊ ಕಡಿಮೆ ಮಾಡೀನಿ. ಸೊ ಅಷ್ಟೇ ಅಡ್ಜಸ್ಟ್ ಮಾಡಿಕೊಡ್ರಿ. ಸೊ ಇನ್ನು ಮುಂದೆ ಚಲೋ ಬರ್ತಾವೆ ಕಂಟೆಂಟ್, ಇನ್ನೂ ಬರ್ತಾವೆ ನೋಡಿರಿ ಗೈಸ್. ಹಂಗೆ ಕಂಟೆಂಟ್ ಇನ್ನೂ ಬರ್ತಾವೆ. ಸೊ ಎಕ್ಸ್ಪ್ರಿಮೆಂಟ್ ಹಂಗೆ ಬರ್ತಾವೆ ಇನ್ನು ಮ್ಯಾಲೆ, ಇನ್ನು ಚಲೋ ತಮಗೆ ಎಕ್ಸ್ಪ್ರಿಮೆಂಟು. ಸೊ ನೀವು ಮಾಡ್ತೀರಾ ಹಂಗೆ, ಸೊ ನೀವು ಒಂದು ಟ್ರೈ ಮಾಡಿರಿ. ಸೊ ನಾವು ಮಾಡೇನಂತೇಳಿ ಹೈವೇ ಹೋಚರಂಗೆ ಮಾಡೋದು. ಸೊ ಟ್ರೈ ಮಾಡಿ, ಯಾಕಪ್ಪ ಅಂದ್ರೆ ಟ್ರೈ ಮಾಡೋದ್ರಾಗ ಭಾಳ ಐತಿ. ಸೊ ಎಕ್ಸ್ಪ್ರಿಮೆಂಟ್ ಮಾಡ್ಕೊಂಡು ನೋಡಿದ್ರಾಗ ಭಾಳ ಐತಿ. ಸೊ ಮಾಡಿರಿ, ಗೊತ್ತಾಗುತ್ತೆ. ಸೊ ನಾವು ಮಾಡಿದ್ದು ನೋಡ್ತೀರಿ ನೀವು, ಓಕೆ. ಬಟ್ ನೀವು ಅದನ್ನು ಎಕ್ಸ್ಪ್ರಿಮೆಂಟ್ ಆಗಿ ಟ್ರೈ ಮಾಡ್ಬೇಕು, ಓಕೆ. ಅಂದರೆ ಅದು ಏನೋ ಒಂದು ಮಾಡ್ದಂಗೆ. ಸೊ ನಿಮ್ಗೆ ಅರ್ಥ ಆಗ, ಓಕೆನಾ. ಸೊ ಯಾಕಪ್ಪ ಹೇಳತ್ತೀನಿ ಅಷ್ಟೇ 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 ಅದ್ರಾಗ ಹೇಳಾಕಿನ. ಸೊ ಏನೋ ಮಾಡಿದ್ರು ಸೊ ಎಕ್ಸ್ಪ್ರಿಮೆಂಟ್ ನಿಮಗೆ ಟ್ರೈ ಆಗ್ಬೇಕು ಒಂದೇನು, ಅದಕ್ಕೆ ಹೇಳಿ. ಸೊ ಗೈಸ್ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡು ವಿಡಿಯೋಸ್ ಶೇರ್ ಮಾಡಿ. ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟೇ ಗೈಸ್, ಅಷ್ಟೇ ಬ್ಲಾಗ್ ಎಂಡ್ ಮಾಡ್ತೀನಿ. ಸೊ ಏನಪ್ಪ ಅಂತಂದ್ರೆ ಸೊ ಬ್ಲಾಗ್ ಸ್ವಲ್ಪ ಒಂದು ಸ್ವಲ್ಪ ಮಾಡ್ಬೇಕು, ಒಂದು 10 ನಿಮಿಷದಲ್ಲಿ ಮಾಡೋಕ್ಕೆ. ಸೊ ಅದು ಟೈಮ್ ಸಿಗತ್ತಿಲ್ಲ, ಅದ್ರ ಸಂಬಂಧ ಸೊ ಕಡಿಮೆ ಆಗುತ್ತೆ. ಸೊ ಇನ್ನು ಮುಂದೆ ಬರುತ್ತೆ ಕರೆಕ್ಟ್. ಸೊ ಇರಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಮಾಡೋಣ, ಬ್ಲಾಗ್ ಎಂಡ್ ಮಾಡೋಣ ಬನ್ನಿ. ಸೊ ಗೈಸ್ ಬ್ಲಾಗ್ ಎಂಡ್ ಮಾಡೋಣ. ಸೊ ಬ್ಲಾಗ್ ಎಂಡ್ ಮಾಡ್ತೀನಿ. ಸೊ ಇದೇ ಥರ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋ, ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು ಗೈಸ್.